ಇದು ಮಾಡಿಸ್ಲಿಕ್ಕೆ ಬೇರೆ ಯಾರು ಕಾರಣ ಅಲ್ಲ, ಮಿಸ್ಟರ್ ಉಗ್ರಪ್ಪ. ಇದನ್ನ ನೀವೆಲ್ಲ ತಿಳ್ಕೋಬೇಕು. ಇತಿಹಾಸ ಅವತ್ತಿನಿಂದ ನಾವು ಒತ್ತಾಯ ಮಾಡಲಿಲ್ಲ. ದೇವೇಗೌಡರು ಹಿಡ್ಕೊಂಡು ಮತ್ತೆ ಕುರುಬರನ್ನೆಲ್ಲ ಎಸ್ಟಿ ಸೇರಿಸಿ ಅಂತ ಒತ್ತಾಯ ಮಾಡಕ್ ಆಗ್ಲಿಲ್ಲ. ಆದ್ರೆ ಇವ್ರು ಮಾಡಿದ್ರು, ಹಾಗಾಗಿ ನೀವೆಲ್ಲ ಸೇರ್ಕೊಂಡ್ರಿ. ಕುರುಬರನ್ನೆಲ್ಲ ಎಸ್ಟಿ ಮಾಡಬೇಕು ಅಂತೇಳಿ ಚಳುವಳಿ ಮಾಡಿದವರು, ಪಾದಯಾತ್ರೆ ಮಾಡಿದವರು ನಾನಲ್ಲ. ಇದನ್ನ ಮಾಡಿದವರು ಮಿಸ್ಟರ್ ಈಶ್ವರಪ್ಪ. ಹೇಳಯ್ಯ, ಕರೆಕ್ಟ್ ಹೇಳಲಿಲ್ಲ ನೀನು ಇದನ್ನ. ಮಿಸ್ಟರ್ ಈಶ್ವರಪ್ಪ, ಬಸವರಾಜ ಬೊಮ್ಮಾಯಿ ವಾಸ್ ದಿ ಚೀಫ್ ಮಿನಿಸ್ಟರ್. ಆಗ ಇದನ್ನ ಮಾಡಿದ ಮೇಲೆ ಅಶೋಕ ಹೋದ ಅಲ್ಲಿಗೆ, ದೊಡ್ಡ ಸಭೆ ನಡೀತು. ನಾನು ಹೋಗಿರ್ಲಿಲ್ಲ ಅದಕ್ಕೆ, ಆ ಸಭೆಗೆ. ಈಶ್ವರಪ್ಪ, ಎಚ್.ಎಂ. ರೇವಣ್ಣ ಹೋಗಿದ್ರು, ಆಮೇಲೆ ಸ್ವಾಮೀಜಿಗಳು ಅವರೆಲ್ಲ ಹೋಗಿದ್ರು. ಅವರು ಪಾದಯಾತ್ರೆ ಎಲ್ಲ ಮಾಡಿ ಬಂದಿದ್ರು. ನಾನು ಇನ್ಫ್ಯಾಕ್ಟ್ ಆ ಸಭೆಯಲ್ಲಿ ಹೋಗಿರ್ಲಿಲ್ಲ. ಆಗ ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗಿರುವಾಗ ಅವರ ಮನವಿ ತಕೊಂಡು ಶಿಫಾರಸ್ ಮಾಡಿದವರು ಬಸವರಾಜ ಬೊಮ್ಮಾಯಿ, ಬಿಜೆಪಿ, ನಾನಲ್ಲ. ತಿಳ್ಕೋಬೇಕು ನೀವು ಇತಿಹಾಸ. ನಾನಲ್ಲ. ಈಗ ಬಂದಿರತಕ್ಕಂಥದ್ದು ಕ್ಲಾರಿಫಿಕೇಶನ್ ಕೇಳಿ. ನಾನು ಕೂಡ ಹೇಳ್ತೇನೆ, ಒಂದು ವೇಳೆ ಕುರುಬರನ್ನ ಎಸ್ಟಿಗೆ ಸೇರಿಸಿದ್ರೆ ವಾಲ್ಮೀಕಿ ಜನಾಂಗದವರು ಮತ್ತು ಕುರುಬರು ಎಷ್ಟು ಜನಸಂಖ್ಯೆ ಇದೆ ಅಷ್ಟು ಹೆಚ್ಚು ಮಾಡಬೇಕು ಅಂತಕ್ಕಂಥದನ್ನ ನಾನು ಕೂಡ ಹೇಳ್ತೇನೆ. ಕುರುಬರನ್ನ ಎಸ್ಟಿ ಮಾಡಿದ್ರೆ, ಇವರು ಹೇಳಿದ್ರಲ್ಲ ಎಂಥದ್ದು, ಕುಲಶಾಸ್ತ್ರ ಮಾಡಿ ಎಸ್ಟಿಗೆ ಬರೋದಾದ್ರೆ ಮತ್ತೆ ಕೇಂದ್ರ ಸರ್ಕಾರ ಮಾಡೋದು ರಾಜ್ಯ ಸರ್ಕಾರ ಅಲ್ಲ. ನಾನು ಬೆಸ್ತರು KH ಪಟೇಲ್ ಮುಖ್ಯಮಂತ್ರಿ ಆಗಿರುವಾಗ ಆಗ್ಲೇ ಕಳಿಸ್ತು, ಇಲ್ಲಿವರೆಗೂ ಕೂಡ ಆಗಲಿಲ್ಲ. ಗೊಲ್ಲರು ಎಸ್ಟಿ ಮಾಡಬೇಕು ಅಂತ